ಎಲ್ಲವೂ ಹೇ ಬ್ರಹ್ಮದೇವ, ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ನನಗೆ ಅಖಂಡ ಶಕ್ತಿಯನ್ನು ಪ್ರದಾನಿಸಿ ಹಾಗೆ ಈ ಸಂಪೂರ್ಣ ಬ್ರಹ್ಮಾಂಡದ ಶಕ್ತಿಶಾಲಿ ಪುರುಷನಾಗುವ ವರದಾನವನ್ನು ನೀಡಿ. ಹೇ ಬ್ರಹ್ಮದೇವ, ಅತಿ ಶಕ್ತಿಶಾಲಿ ಪುರುಷನಾಗಬೇಕು. ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರಿಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು. ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ನರಿ ಯಾರು ಹಾಗೆ ಸಿಂಹ ಯಾರೆಂದು. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಅವಶ್ಯವಾಗಿರುವರು. ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ ಹರಿಯಾದ ರುದ್ರ. ಅಸ್ತ್ರಶಸ್ತ್ರ ಇದ್ದರೂ ಶತ್ರು ಢವಢವ. ಅವತಾರದ ಕಾರಣ ಕುರುಳರ ದಿಕ್ಮಾರಣ. ಕರಿಗದೀಗ ಹರಿಯುತ್ತಿದೆ ರುದಿರದ ನದಿ 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 ನದಿ. ಹಿರಣ್ಯಕಶ್ಯಪು, ಯಾವಾಗ ಅರ್ಥವಾಗುವುದು ಕಾಣೆ. ನಾನೇ ಎಲ್ಲರ ಪರಮಪಿತ. ಬ್ರಹ್ಮದೇವನ ಸೃಷ್ಟಿಯು ನನ್ನದೇ. ನಾನೇ ಅಖಂಡ ಸೃಷ್ಟಿಕರ್ತ. ಸ್ವಯಂ ನಾನೇ ಭಗವಂತ. ಮುಳುಗುತ್ತಿರುವ ಸೂರ್ಯನನ್ನು ನೋಡು. ಈಗ ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಈಗ ನೀನು ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ. ನೋಡು, ನೀನು ಹೊಸಲಿನ ಮೇಲಿರುವೆ. ನೀನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನೀನು ನನ್ನ ಮಡಿಲಲ್ಲಿರುವೆ. ನೋಡಿಲ್ಲಿ ನನ್ನ ಉಗುರುಗಳು. ಇದು ಸಜೀವವೂ ಅಲ್ಲ, ಹಾಗೆ ನಿರ್ಜೀವವೂ ಅಲ್ಲ.
ರೂಪಂ